ಎಲ್ರಿಗೂ ನಮಸ್ಕಾರ. 8ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಮಕ್ಕಳಿಗೆಲ್ರಿಗೂ ಈ ತರಗತಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನನ್ನ ಹೆಸರು ವಿ ರಾಜ ಅಂತ. ಬೆಂಗಳೂರಿನ ಬಸವನಗುಡಿಯ ನ್ಯಾಷನಲ್ ಹೈಸ್ಕೂಲಿನಲ್ಲಿ ಕನ್ನಡ ಅಧ್ಯಾಪಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಪ್ರೀತಿಯ ಮಕ್ಕಳೇ, ಕನ್ನಡ ಅಂದರೆ ರೋಮಾಂಚನ ಆಗುತ್ತಲ್ವ? ಸುಮತೀಂದ್ರ ನಾಡಿಗರು ಕನ್ನಡದ ಬಗ್ಗೆ ಎಷ್ಟು ಸೊಗಸಾಗಿ ಒಂದು ಕವನವನ್ನು ಹೇಳಿದರೆ ಗೊತ್ತಾ? ಕನ್ನಡವೆಂದರೆ ನಮ್ಮನ್ನೆಲ್ಲ ಅಪ್ಪಿ ಮುದ್ದಿಸುವ ತಾಯಿ, ಇನ್ನೂ ಬೇಕು ಬೇಕು ಎನಿಸುವ ಸವಿ ಸವಿ ಕೊಬ್ಬರಿ ಮಿಠಾಯಿ. ಕನ್ನಡವೆಂದರೆ ಘಮಘಮಿಸುವ ರಸಪುರಿ ಮಾವಿನ ಹಣ್ಣು, ಎಳೆಯ ಬಿಸಿಲಿನಲ್ಲಿ ಥಳಥಳ ಹೊಳೆಯುವ ನವಿಲುಗರಿಯ ಕಣ್ಣು. ಕನ್ನಡವೆಂದರೆ ಪಂಪನ ಕಾವ್ಯದ ಜಾಜಿ ಮಲ್ಲಿಗೆಯ ಕಂಪು, ಪುಟ್ಟ ಕೃಷ್ಣನ ತುಟಿಯಲ್ಲಿ ಹೊಮ್ಮಿದ ಕೊಳಲಿನ ನಾದದ ಇಂಪು. ಕನ್ನಡವೆಂದರೆ ಸುಂದರ ಕನಸಲಿ ಕುಣಿ ಕುಣಿದಾಡುವ ಮನಸ್ಸು, ತುಂಗೆ ಭದ್ರೆ ಕಾವೇರಿಯರಾಡುವ ಶ್ಯಾಮಲ ಲಾಸ್ಯದ ನೆಲಸು. ಅಂಥ ಸುಂದರವಾದ ಭಾಷೆ ನಮ್ಮ ಕನ್ನಡ ಭಾಷೆ. ಮೊದಲನೇ ಪದ್ಯ ಕನ್ನಡಿಗರ ತಾಯಿ. ಇದರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ ಮಕ್ಕಳೇ. ಪದ್ಯ 1, ಕನ್ನಡಿಗರ ತಾಯಿ. ನೋಡಿ, ತಾಯಿ ಭುವನೇಶ್ವರಿ ನಮ್ಮೆಲ್ಲರ ತಾಯಿ. ತಾಯಿ ರಾಜರಾಜೇಶ್ವರಿ, ಕನ್ನಡಾಂಬೆ ಅಂತ ಕರಿತೀವಿ. ತಾಯಿ ಕನ್ನಡಾಂಬೆ, ತಾಯಿ ರಾಜರಾಜೇಶ್ವರಿ, ಭುವನೇಶ್ವರಿ, ಇವರ ಬಗ್ಗೆ ತಿಳ್ಕೊಳ್ಳೋಣ ಇವತ್ತು. ಇವರು ಯಾರು ಗಮನಿಸಿ ನೋಡೋಣ. ಬಹಳ ಪ್ರಸಿದ್ಧವಾದಂಥ ಕವಿ. ಇವರು ಯಾರು ಅಂತ ಗುರುತಿಸಿ ನೋಡೋಣ. ಗೊತ್ತಾಯಿತು ಕೆಲವು ಮಕ್ಕಳಿಗೆ. ಅವ್ರು ಬರೆದಿರೋವಂಥ ಪ್ರಸಿದ್ಧವಾದಂಥ ಗೀತೆ, ಪ್ರತಿಯೊಬ್ಬರೂ ನಾವು ದೀಪ ಹಚ್ಚುವ ಗೀತೆಯನ್ನು ಹಾಡ್ತೀವಿ. ಯಾವುದು? ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿ ನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಅದರ ರಚನೆಕಾರರು ಡಾಕ್ಟರ್ DS ಕರ್ಕಿ ಅವರು. ನೋಡಿ, ಇವ್ರನ್ನ ನಾವು ನೆನಪು ಮಾಡ್ಕೋಬೇಕು. ಇವ್ರು ಯಾರು ಅಂತ ಗುರುತಿಸಿ. ಗೊತ್ತಾಗೋಯ್ತು ನಿಮಗೆ. ಮುಂಗೋಳಿ ಕೂಗ್ಯಾವು ಮೂಡಾಣ ಬೆಳಗಿ, ತಂಗಾಳಿ ಬೀಸ್ಯಾವು ತವರಿ ಹೂವರಳಿ ಅಂತ ಕನ್ನಡ ಮಾತೆಯನ್ನು ಹಾಡಿ ಹೊಗಳಿದಂಥವರು ಚಂದ್ರಶೇಖರ ಕಂಬಾರರು ಅಲ್ವಾ ಮಕ್ಕಳೇ? ಇವ್ರನ್ನ ಗುರುತಿಸಿ ನೋಡೋಣ. ಜನಪ್ರಿಯ ಕವಿಗಳು. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯತನೆ ಬಳುಕಿನಲ್ಲಿ ಅಂತ ಹೇಳಿ ಎಲ್ಲರನ್ನೂ ಎಚ್ಚರಿಸಿದಂಥವರು. ಕನ್ನಡವೆಂದರೆ ಬರೀ ನುಡಿಯಲ್ಲ, ಹಿರಿದಿದೆ ಅದರರ್ಥ. ಜಲವೆಂದರೆ ಕೇವಲ ನೀರಲ್ಲ, ಅದು ಪಾವನ ತೀರ್ಥ ಅಂತ ಹೇಳಿದಂಥವರು KS ನಿಸಾರ್ ಅಹಮದ್ ಅವರು. ನೋಡಿ, ಎಂತೆಂಥ ಮಹಾಪುರುಷರು, ಕವಿ ಪುಂಗವರು, ಲೇಖಕರು, ಉದ್ದಾಮ ಪಂಡಿತರು ಕನ್ನಡ ನಾಡಿನಲ್ಲಿದ್ದಾರೆ. ಇದು ನಮಗೆ ಹೆಮ್ಮೆ ಅಲ್ವಾ ಮಕ್ಕಳೇ? ಇವರು ರಾಷ್ಟ್ರಕವಿಗಳು. ಮೊದಲ ರಾಷ್ಟ್ರಕವಿ. ಇವರ ಹೆಸರು ಹೇಳಿ ನೋಡೋಣ ಮಕ್ಕಳೇ. ಸರಿಯಾಗಿ ಹೇಳ್ತಿದ್ದೀರಾ. M ಗೋವಿಂದ ಪೈ, ಮಂಜೇಶ್ವರ ಗೋವಿಂದ ಪೈ ಅವರು. ಎರಡನೇ ರಾಷ್ಟ್ರಕವಿ ಯಾರು ಹೇಳಿ ನೋಡೋಣ. ಕನ್ನಡದ ಎರಡನೆಯ ರಾಷ್ಟ್ರಕವಿ ಗುರುತಿಸ್ಬಿಟ್ರಿ ಆಗಲೇ ನೀವು ಜಾಣ ಮಕ್ಕಳು, ಕುವೆಂಪು ಅವರು. ಮೂರನೇ ರಾಷ್ಟ್ರಕವಿ ಯಾರು? GS ಶಿವರುದ್ರಪ್ಪನವರು ಅಲ್ವೇ ಮಕ್ಕಳೇ? ನೋಡಿ, ಇವರೆಲ್ಲರೂ ನಮ್ಮ ಭಾಷೆಯನ್ನು, ನಮ್ಮ ನಾಡನ್ನು ಶ್ರೀಮಂತಗೊಳಿಸಿದಂಥವರು. ನಮ್ಮ ನಾಡಿನ ಕೀರ್ತಿಯನ್ನು ಇಡೀ ಪ್ರಪಂಚಕ್ಕೆ ಹರಡಿದಂಥ ಮಹಾನ್ ದಿಗ್ಗಜರು ಇವರು. ಇನ್ನು ಇವತ್ತಿನ ಪದ್ಯ ಕನ್ನಡಿಗರ ತಾಯಿ, ಇದರ ಲೇಖಕರ ಪರಿಚಯವನ್ನು ಈಗ ಮಾಡಿಕೊಳ್ಳೋಣ. ಲೇಖಕರು ಯಾರು? ರಾಷ್ಟ್ರಕವಿ M ಗೋವಿಂದ ಪೈ ಅವರು. ಇವರು ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದಲ್ಲಿ 23/3/1883 ಜನಿಸಿದರು. ಕಾಸರಗೋಡು ಎಲ್ಲಿದೆ? ಮೇಲ್ಗಡೆ ಇರೋದು ಭಾರತ, ಇದು ಕರ್ನಾಟಕ. ಕರ್ನಾಟಕದ ಪಕ್ಕದಲ್ಲೇ ಕೇರಳ ಇದೆ. ನೋಡಿ, ಅಲ್ಲಿ ಕಾಸರಗೋಡು ಕಾಣಿಸ್ತಾ ಇದೆ. ನೋಡಿ ಮಕ್ಕಳೇ, ಕಾಸರಗೋಡು ಕಾಣಿಸ್ತಾ ಇದೆ. ಅಲ್ಲಿ ಜನಿಸಿದರು. ಅಲ್ಲಿ ಮಂಜೇಶ್ವರದಲ್ಲಿ ಜನಿಸಿದರು M ಗೋವಿಂದ ಪೈ ಅವರು. ಇವರ ತಂದೆ ಸಾಹುಕಾರ ತಿಮ್ಮಪ್ಪೈ. ತಾಯಿ ದೇವಕಿ ಅಮ್ಮ ಅವರು. BA ಪದವಿಯನ್ನು ಪಡೆದಿದ್ದ ಗೋವಿಂದ ಪೈ ಅವರು ದೇಶಿ ಭಾಷೆಗಳಲ್ಲದೆ ವಿದೇಶಿ ಭಾಷೆಗಳ ಪಾಂಡಿತ್ಯವನ್ನು ಉಳ್ಳವರಾಗಿದ್ದರು. ಪ್ರಾಸ ಬಿಟ್ಟು ಪದ್ಯ ರಚಿಸಿದ ಮೊದಲ ಕವಿ ಎಂಬ ಹೆಗ್ಗಳಿಕೆಗೂ ಪಾತ್ರರಾದವರು.
ಸಂಶೋಧಕರು, ವಿಮರ್ಶಕರು, ಅನುವಾದಕರಾಗಿಯೂ ಜನಪ್ರಿಯರಾದ ರಾಷ್ಟ್ರಕವಿ ಗೋವಿಂದ ಪೈಯವರು ಸುವಾಸಿನಿ ಇವರ ಮೊದಲ ಕವಿತೆ 1900ರಲ್ಲಿ ಸುವಾಸಿನಿ ಪತ್ರಿಕೆಯಲ್ಲಿ ಪ್ರಕಟವಾಯಿತು. ಅವರ ಕವನ ಸಂಕಲನಗಳು ಇಂತಿವೆ: ಗಿಳಿವಿಂಡು, ನಂದಾದೀಪ ಮೊದಲಾದವು. ನವೀನ ಚಂದ್ರಸೇನರ ಬಂಗಾಳಿ ಕೃಷ್ಣಚರಿತೆಯ ಗದ್ಯಾನುವಾದ, ಸಿಂಗಾಲ ಸುತ್ತ, ಬೌದ್ಧ ಸೂತ್ರಗಳ ಕನ್ನಡ ಅನುವಾದ ಅಲ್ಲದೆ 35 ವೃತ್ತಗಳುಳ್ಳ ಪ್ರಾಸರಹಿತ ಗೊಮ್ಮಟ ಜಿನಸ್ತುತಿಯನ್ನು ರಚಿಸಿ ಪ್ರಕಟಿಸಿದರು. ರವೀಂದ್ರನಾಥ ಠಾಕೂರ್, ಅಹಮದ್ ಇಕ್ಬಾಲ್, ಉಮರ್ ಖಯಾಮನ ರುಬಾಯಿ ಎಂಬ ಜೀವನ ಚರಿತ್ರೆಗಳನ್ನು ಭಾಷಾಂತರಿಸಿದ್ದಾರೆ. ವೈಶಾಖ ಮತ್ತು ಗೋಲ್ಗೋಥಾ ಎಂಬ ಖಂಡ ಕಾವ್ಯಗಳನ್ನು ಪ್ರಕಟಿಸಿದ್ದಾರೆ. ಜಪಾನಿನ ನಾಟಕಗಳನ್ನು ಕನ್ನಡಕ್ಕೆ ಅನುವಾದಿಸಿರುವರು ಇರು. ಅಲ್ಲದೆ ಚಿತ್ರಭಾನು, ಹೆಬ್ಬೆರಳು, ಪಾರ್ಶ್ವನಾಥ ತೀರ್ಥಂಕರ ಚರಿತೆ, ಬಾಹುಬಲಿ, ಗೊಮ್ಮಟೇಶ್ವರ ಚರಿತೆ, ಭಗವಾನ್ ಬುದ್ಧ ಮೊದಲಾದ ಕೃತಿಗಳನ್ನು ಕೂಡ ರಚಿಸಿದ್ದಾರೆ. ತಮ್ಮ ಜೀವಿತಾವಧಿಯನ್ನು ಸಂಶೋಧನೆ, ಸಾಹಿತ್ಯಕ್ಕಾಗಿ ಮೀಸಲಿಟ್ಟಿದ್ದ ಅವರಿಗೆ 1949ರಲ್ಲಿ ಮದ್ರಾಸ್ ಸರ್ಕಾರ ರಾಷ್ಟ್ರಕವಿ ಎಂಬ ಬಿರುದು ನೀಡಿ ಗೌರವಿಸಿದೆ. ಹಾಗಾಗಿ ಕನ್ನಡದ ಮೊದಲ ರಾಷ್ಟ್ರಕವಿ ಎಂ ಗೋವಿಂದ ಪೈಯವರು. ಇವರು ಕನ್ನಡದ ಮೊದಲ ರಾಷ್ಟ್ರಕವಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದವರು. ಹೊಗಳಿಕೆ ಮತ್ತು ಪ್ರಚಾರಕ್ಕೆ ಹಾತೊರೆಯದ ಇವರು 1950ರಲ್ಲಿ ಬೊಂಬಾಯಿಯಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದರು. 6/9/1963ರಲ್ಲಿ ಗೋವಿಂದ ಪೈಯವರು ದೈವಾಧೀನರಾದರು. ಪ್ರಸ್ತುತ ಪದ್ಯವನ್ನು NS ರಘುನಾಥ್ ಅವರು ಸಂಪಾದಿಸಿರುವ ಶತಮಾನದ ಮಕ್ಕಳ ಸಾಹಿತ್ಯ ಸಂಕಲನದಿಂದ ಆರಿಸಿ ಸಂಪಾದಿಸಿ ನಿಗದಿಪಡಿಸಿದೆ. ಇನ್ನು ಪದ್ಯದ ಆಶಯ ಭಾವವನ್ನು ತಿಳ್ಕೊಬೇಕಲ್ವ ಮಕ್ಕಳೇ? ಇದು ಕರ್ನಾಟಕ ಏಕೀಕರಣದ ಪೂರ್ವದಲ್ಲಿ ಕನ್ನಡ ತಾಯಿಯನ್ನು ಸ್ತುತಿಸಿ ಬರೆದ ಕವನ. ಕನ್ನಡ ತಾಯಿ ತನ್ನ ಮುಖವನ್ನು ತೋರುವ ಮೂಲಕ ಕನ್ನಡದ ಮಕ್ಕಳನ್ನು ಒಂದಾಗಿಸಬೇಕು ಎನ್ನುವುದು ಪದ್ಯದ ಮುಖ್ಯ ಆಶಯ. ಕನ್ನಡ ನಾಡಿನಲ್ಲಿ ಎಲ್ಲ ಸಂಪತ್ತು ಇದೆ. ತಾಯಿಯ ಮುಖ ಕಂಡಾಗ ಅದೆಲ್ಲವೂ ಗೋಚರವಾಗುತ್ತದೆ. ಹೀಗೆ ಗೋಚರಿಸಿದಾಗ ಮಾತ್ರ ಕನ್ನಡ ತಾಯಿಯ ಕೀರ್ತಿ ಜಗತ್ತಿನಾದ್ಯಂತ ಪಸರಿಸಲು ಸಾಧ್ಯ ಅನ್ನೋದು ಈ ಪದ್ಯದ ಆಶಯವಾಗಿದೆ. ಅದಕ್ಕಾಗಿ ಕನ್ನಡ ತಾಯಿ ಎಲ್ಲರ ನಡೆ, ನುಡಿ, ಆಚಾರ ವಿಚಾರಗಳಲ್ಲಿ ನೆಲೆಯಾಗಬೇಕು. ಕನ್ನಡ ತಾಯಿ ಜನ್ಮದಾತೆಗೆ ಸಮನಾಗಿರುವುದರಿಂದ ಅವಳ ಹರಕೆ, ಹಾರೈಕೆ ನಮಗೆ ಶ್ರೀರಕ್ಷೆ. ಕನ್ನಡಿಗರಿಗೆ ಕನ್ನಡವೇ ಉಸಿರು. ಕನ್ನಡಿಗರ ಧಮನಿಗಳಲ್ಲಿಯೂ ಕನ್ನಡವೇ ಉಸಿರಾಗಬೇಕು. ಕನ್ನಡ ನಾಡು ನುಡಿಯ ಶ್ರೇಷ್ಠತೆ, ಭವ್ಯ ಪರಂಪರೆ, ಇತಿಹಾಸ, ಪ್ರಾಕೃತಿಕ ಸಾಹಿತ್ಯಿಕ ವಾಸ್ತುಶಿಲ್ಪಗಳ ಭವ್ಯತೆಯಿಂದ ಜಗತ್ತಿನೆಲ್ಲೆಡೆ ಹರಡಬೇಕೆಂಬುದು ಕವಿಯ ಆಶಯವಾಗಿದೆ. ಇನ್ನು ಪದ್ಯದ ಪ್ರವೇಶ. ಜಗತ್ತಿನಲ್ಲಿರುವ ಎಲ್ಲ ಭಾಷೆಗಳಲ್ಲಿಯೂ ನಾಡು ನುಡಿಯ ಮೇಲಿನ ಅಭಿಮಾನವು ಆಯಾಯ ಭಾಷೆಯ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿಯೂ ಅಭಿವ್ಯಕ್ತಗೊಂಡಿದೆ. ಇವು ಜನಮಾನಸದ ಅಮೃತ ಧಾರೆಗಳಾಗಿವೆ. ನಾಡು ನುಡಿಯ ಆತ್ಮಾಭಿಮಾನದಿಂದ ಕೂಡಿದ ದೇಶಾಭಿಮಾನವು ನಾಡಿನ ಏಳಿಗೆಗಾಗಿ ದುಡಿಯುವಂತೆ ನಮ್ಮೆಲ್ಲರನ್ನು ಪ್ರೇರೇಪಿಸುತ್ತದೆ. ಭವ್ಯ ಪರಂಪರೆಯುಳ್ಳ ಕರುನಾಡು ಅನೇಕ ಪ್ರಾಂತ್ಯಗಳಲ್ಲಿ ಹರಿದು ಹಂಚಿ ಹೋಗಿದ್ದ ಕಾಲದಲ್ಲಿ ಕರ್ನಾಟಕ ಏಕೀಕರಣದ ಕನಸನ್ನು ಕಂಡವರು ಅನೇಕರು. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ, ಉದಯವಾಗಲಿ ಚೆಲುವ ಕನ್ನಡ ನಾಡು, ಬಾರಿಸು ಕನ್ನಡ ಡಿಂಡಿಮವ, ಹಚ್ಚೇವು ಕನ್ನಡದ ದೀಪ ಎಂದೆಲ್ಲ ಅನೇಕರು ನಾಡು ನುಡಿಯ ಶ್ರೇಷ್ಠತೆ, ಪಾವಿತ್ರತೆಯನ್ನು ಸಾರುವ ಮೂಲಕ ನವೋದಯ ಸಾಹಿತ್ಯಕ್ಕೆ ನಾಂದಿ ಹಾಡಿದರು. ಜೊತೆಗೆ ಕನ್ನಡಿಗರನ್ನು ಒಗ್ಗೂಡಿಸುವ ಕಾರ್ಯದಲ್ಲಿ ತೊಡಗಿದರು. ಈ ನಿಟ್ಟಿನಲ್ಲಿ ಮೂಡಿಬಂದ ಕವನಗಳಲ್ಲಿ ಇದು ಕೂಡ ಒಂದಾಗಿದೆ. ಗೊತ್ತಾಯ್ತಾ ಮಕ್ಕಳೇ? ನೋಡಿ, ರಾಷ್ಟ್ರಕವಿ ಗೋವಿಂದ ಪೈಯವರ ಸಾಂಸ್ಕೃತಿಕ ಕೇಂದ್ರ
ನೋಡಿ, ಎಂ ಗೋವಿಂದಪ್ಪಯ್ಯ ಅವರು ಬರೆದಿರೋ ಅಂಥ ಆ ಹಸ್ತಾಕ್ಷರ, ಅವ್ರ ಕೈ ಬರಹ ನೋಡಿ ಎಷ್ಟು ಚೆನ್ನಾಗಿದೆ. ಕನ್ನಡಿಗರ ತಾಯಿ ಪದ್ಯವನ್ನು ಅವರ ಸ್ವಂತ ಕೈ ಬರಹದಲ್ಲಿ ಬರೆದಿರುವಂಥದ್ದಿದು. ಎಷ್ಟು ಅಪರೂಪವಾದಂಥ ಒಂದು ವಿಷಯ ಅಲ್ವಾ ಮಕ್ಕಳೇ. ಈಗ ಪದ್ಯ ಭಾಗವನ್ನು ನಾವು ವಾಚನ ಮಾಡಬೇಕು. ಎಲ್ಲರೂ ಪಠ್ಯಪುಸ್ತಕ ತೆಗೆದಿದ್ದೀರಾ? ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ 8ನೇ ತರಗತಿ ಎಲ್ಲ ತೆಗೆದಿದ್ದೀರಾ ಮಕ್ಕಳೇ? ಈ ಪುಸ್ತಕ ನಿಮ್ಮ ಕೈಯಲ್ಲಿರಬೇಕು. ಇದರಲ್ಲಿರೋ ಪದ್ಯವನ್ನು ತೆಗಿರಿ, ಪದ್ಯವನ್ನು ವಾಚನ ಮಾಡೋಣ. ತಾಯೆ ಬಾರ ಮೊಗವ ತೋರ ಕನ್ನಡಿಗರ ಮಾತೆಯೇ, ಹರಸುತ್ತಾಯೆ ಸುತರಕಾಯೆ ನಮ್ಮ ಜನ್ಮದಾತೆಯೇ, ನಮ್ಮ ತಪ್ಪ ನೆನಿತೊ ತಾಳ್ವೆ ಅಕ್ಕರೆಯಿಂದೆಮ್ಮನಾಳ್ವೆ, ನೀನೆ ಕಣ ನಮ್ಮ ಬಾಳ್ವೆ ನಿನ್ನ ಮರೆಯಲೆಮ್ಮವು, ತನು ಕನ್ನಡ ಮನ ಕನ್ನಡ ನುಡಿ ಕನ್ನಡವೆಮ್ಮವು. ಏನು ಸಾರ್, ಪದ್ಯವನ್ನು ಗದ್ಯದ ರೂಪದಲ್ಲಿ ಹೇಳ್ತಾ ಇದ್ದೀರಲ್ಲ, ಪದ್ಯದ ರೂಪದಲ್ಲೇ ಹೇಳಿ ಅಂತೀರಾ? ತಾಯೆ ಬಾರ ಮೊಗವ ತೋರ ಕನ್ನಡಿಗರ ಮಾತೆಯೇ, ಹರಸುತ್ತಾಯೆ ಸುತರಕಾಯೆ ನಮ್ಮ ಜನ್ಮದಾತೆಯೇ. ವಾದ್ಯನೂ ಇದ್ದರೆ ಚೆನ್ನಾಗಿರುತ್ತಲ್ವ ಮಕ್ಕಳೇ. ಇದಕ್ಕೊಂದು ಖಂಜರದ ಮೂಲಕ ಇದನ್ನು ಹಾಡೋಣ. ತಾಯೆ ಬಾರ ಮೊಗವ ತೋರ ಕನ್ನಡಿಗರ ಮಾತೆಯೇ, ಹರಸುತ್ತಾಯೆ ಸುತರಕಾಯೆ ನಮ್ಮ ಜನ್ಮದಾತೆಯೇ, ನಮ್ಮ ತಪ್ಪ ನೆನಿತು ತಾಳ್ವೆ ಅಕ್ಕರೆಯಿಂದೆಮ್ಮನಾಳ್ವೆ, ನೀನೆ ಕಣ ನಮ್ಮ ಬಾಳ್ವೆ ನಿನ್ನ ಮರೆಯಲೆಮ್ಮೆವು, ಕನ್ನಡ ಮನ ಕನ್ನಡ ನುಡಿ ಕನ್ನಡವೆಮ್ಮೆವು, ಕನ್ನಡ ಮನ ಕನ್ನಡ ನುಡಿ ಕನ್ನಡವೆಮ್ಮೆವು. ತಾಯೆ ಬಾರ ಮೊಗವ ತೋರ ಕನ್ನಡಿಗರ ಮಾತೆಯೇ, ಹರಸುತ್ತಾಯೆ ಸುತರಕಾಯೆ ನಮ್ಮ ಜನ್ಮದಾತೆಯೇ. ಈ ಥರ ಹಾಡಿದ್ರೆ ಚೆನ್ನಾಗಿರುತ್ತಲ್ವ ಮಕ್ಕಳೇ? ಖಂಡಿತ. ಇದು ಹಾಡುವಂಥ ವಿಧಾನ. ನಿಮ್ಗೆ ಯಾವ ರಾಗ ಇಷ್ಟವೋ ಆ ರಾಗದಲ್ಲಿ ಹಾಡಿ. ರಾಗ ಮುಖ್ಯ ಅಲ್ಲ, ಭಾವ ಮುಖ್ಯ. ಭಾವನೆಯನ್ನು ತುಂಬಿ ಕನ್ನಡ ತಾಯಿಯನ್ನು ಸ್ಮರಿಸೋಣ ನಾವು, ಅಲ್ವಾ ಮಕ್ಕಳೇ? ನೋಡಿ, ಕನ್ನಡಾಂಬೆಯನ್ನು ನಾವೆಲ್ಲರೂ ನತಮಸ್ತಕರಾಗಿ ಪೂಜಿಸಬೇಕು, ಪ್ರಾರ್ಥಿಸಬೇಕು. ಕನ್ನಡಿಗರ ತಾಯಿಯೇ ನೀನು ಬಾ, ನಿನ್ನ ಮುಖವನ್ನು ತೋರಿಸು. ನೀನು ಕನ್ನಡಿಗರೆಲ್ಲರ ತಾಯಿ, ನಮ್ಮೆಲ್ಲರನ್ನು ಹರಸು. ಜನ್ಮದಾತೆಯಾದ ನೀನು ನಿನ್ನ ಮಕ್ಕಳಾದ ನಮ್ಮನ್ನು ಕಾಪಾಡು. ನಮ್ಮ ಎಷ್ಟೋ ತಪ್ಪುಗಳನ್ನು ತಾಳ್ಮೆಯಿಂದ ಸಹಿಸಿ ಪ್ರೀತಿಯಿಂದ ನಮ್ಮನ್ನೆಲ್ಲ ಆಳುತ್ತಿರುವೆ. ನೀನೇ ನಮ್ಮೆಲ್ಲರ ಬದುಕು, ನಿನ್ನನ್ನು ಎಂದಿಗೂ ಮರೆಯಲಾರೆವು. ನಮ್ಮ ತನು ಮನ ನುಡಿಗಳಲ್ಲಿ ಕನ್ನಡವೇ ಉಸಿರಾಗಿ ನಿಂತಿದೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಅದರ ಒಂದು ಸ್ವಾರಸ್ಯ, ಅದರ ಸಾರಾಂಶ, ಅದರ ಭಾವಾರ್ಥ. ಮುಂದಿನ ಚರಣ. ಹಣ್ಣ ನೀವ ಕಾಯ ನೀವ ಪರಿಪರಿಯ ಮರಂಗಳು, ಪತ್ರ ಮೀವ ಪುಷ್ಪ ಮೀವ ಲತೆಯ ತರತರಂಗಳು, ತೆನೆಯ ಕೆನೆಯ ಗಾಳಿಯು ಖಗಮೃಗೋರ ಗಾಳಿಯು, ನದಿ ನಗರನ ಗಾಳಿಯು, ಇಲ್ಲಿಲ್ಲದು ದುಳಿದುದೇ, ಜೇನು ಸುರಿವ ಹಾಲು ಹರಿವ ದಿವಂ ಭೂಮಿಗಿಳಿದುದೇ. ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಗೋವಿಂದಪ್ಪಯ್ಯವರು. ಒಂದೊಂದೇ ಸಾಲನ್ನು ಅರ್ಥ ಮಾಡ್ಕೋಣ. ಹಣ್ಣ ನೀವ ಕಾಯ ನೀವ ಪರಿಪರಿಯ ಮರಂಗಳು. ನೋಡಿ, ಕನ್ನಡ ನಾಡು ಎಷ್ಟು ಸುಂದರವಾಗಿದೆ. ವೈವಿಧ್ಯಮಯವಾದಂಥ ಹಣ್ಣು ಕಾಯಿಗಳನ್ನು ಕೊಡುವಂಥ ಮರಗಳು ಕನ್ನಡ ನಾಡಿನಾದ್ಯಂತ ಇದೆ, ಹಚ್ಚ ಹಸಿರಾಗಿದೆ ಅಲ್ವಾ? ಪತ್ರಮೀವ ಪುಷ್ಪಮೀವ ಲತೆಯ ತರತರಂಗಳು. ಎಷ್ಟು ಸುಂದರವಾದಂಥ ಹೂವುಗಳು, ಬಳ್ಳಿಗಳು. ಪತ್ರ ಅಂದರೆ ಎಲೆಗಳು, ಪುಷ್ಪ ಅಂದರೆ ಹೂವು, ಲತೆ ಅಂದರೆ ಬಳ್ಳಿಗಳು. ಇವೆಲ್ಲವೂ ಎಷ್ಟು ಸುಂದರವಾಗಿ ಕಾಣೋ ಹಾಗೆ ಮಾಡಿದೆ ನಮ್ಮ ಕನ್ನಡ ನಾಡನ್ನು, ಅಲ್ವಾ ಮಕ್ಕಳೇ? ತೆನೆಯ ಕೆನೆಯ ಗಾಳಿಯು ಎಷ್ಟು ಹಚ್ಚ ಹಸಿರಾಗಿ ಆ ತೆನೆಗಳನ್ನ ನೋಡಿ. ರಾಗಿಯ ತೆನೆ, ಭತ್ತದ ತೆನೆ, ಇವೆಲ್ಲವೂ ಎಷ್ಟು ಸುಂದರವಾಗಿ ಕಾಣಿಸೋ ಹಾಗೆ ಮಾಡ್ತಾ ಇದೆ. ಎಷ್ಟು ಸುಂದರವಾದ ನಾಡು ನಮ್ಮ ಕನ್ನಡ ನಾಡು. ಖಗ
ಖ ಅಂದರೆ ಆಕಾಶ, ಗ ಅಂದರೆ ಗಮಿಸುವುದು. ಆಕಾಶದಲ್ಲಿ ಹಾರಾಡುವಂಥದ್ದು ಯಾವುದು? ಪಕ್ಷಿಗಳು. ಖಗ ನೋಡಿ, ಪಕ್ಷಿಗಳು. ಮೃಗ ಅಂದರೆ ಪ್ರಾಣಿಗಳು, ವೈವಿಧ್ಯಮಯವಾದಂಥ ಪ್ರಾಣಿಗಳು ಕನ್ನಡ ನಾಡಿನಲ್ಲಿದೆ. ಉರಗ ಅಂದರೆ ಹಾವುಗಳು. ಉರ ಅಂದರೆ ಎದೆ, ಗ ಅಂದರೆ ಗಮಿಸುವುದು. ಎದೆಯ ಸಹಾಯದಿಂದ ಯಾವುದು ಓಡಾಡುತ್ತೋ ಅದು ಉರಗ. ನೋಡಿ, ಖಗ, ಮೃಗ, ಉರಗ ಇವುಗಳ ಸಮೂಹವೇ ಕನ್ನಡ ನಾಡಿನಲ್ಲಿದೆ. ಖಗ ಮೃಗೋರಗಾಳಿಯು, ನದಿ ನಗರ ನಗಾಳಿಯು. ಎಷ್ಟು ವೈವಿಧ್ಯಮಯವಾದ ನೂರಾರು ನದಿಗಳು ಕನ್ನಡ ನಾಡಿನಲ್ಲಿವೆ ಅಲ್ವಾ ಮಕ್ಕಳೇ? ತೊರೆಗಳಿವೆ, ಬೆಟ್ಟದ ಸಾಲುಗಳಿವೆ. ನಗಾಳಿ, ಬೆಟ್ಟದ ಸಾಲುಗಳಿವೆ, ಶ್ರೇಣಿಗಳಿವೆ ಕನ್ನಡ ನಾಡಿನಲ್ಲಿ. ನೋಡಿ ಎಷ್ಟು ಸುಂದರವಾಗಿದೆ. ಜೇನು ಸುರಿವ ಹಾಲು ಹರಿವ ದಿವಂ ಭೂಮಿಗಿಳಿದಿದೆ. ಜೇನು ಸುರಿವ, ಹಾಲು ಹರಿವ, ದಿವಂ ಆಕಾಶವೇ ಭೂಮಿಗೆ ಇಳಿದ ಹಾಗೆ ಕಾಣಿಸ್ತಾ ಇದೆ, ಸ್ವರ್ಗವೇ ಧರೆಗೆ ಇಳಿದ ಹಾಗೆ ಕಾಣಿಸ್ತಾ ಇದೆ ಅಂತ ಕವಿ ಎಷ್ಟು ಸೊಗಸಾಗಿ ವರ್ಣನೆಯನ್ನು ಮಾಡಿದ್ದಾರೆ ಕನ್ನಡ ನಾಡನ್ನು ಅಲ್ವಾ ಮಕ್ಕಳೇ? ಈ ಕನ್ನಡ ನಾಡಿನಲ್ಲಿ ಹಣ್ಣು ಕಾಯಿಗಳನ್ನು ನೀಡುವ ವಿವಿಧ ಪ್ರಕಾರದ ಮರಗಳಿವೆ. ತರತರವಾದ ಪತ್ರಗಳನ್ನು ಅಂದರೆ ಎಲೆಗಳನ್ನು, ಪುಷ್ಪಗಳನ್ನು ನೀಡುವ ಬಳ್ಳಿಗಳಿವೆ. ತೆನೆಯ ಸಾರದಿಂದ ಕೂಡಿದ ಗಾಳಿ ಬೀಸುತ್ತದೆ. ಪಕ್ಷಿ, ಪ್ರಾಣಿ, ಹಾವುಗಳ ಸಮೂಹವಿದೆ. ನದಿ, ನಗರ, ಪರ್ವತಗಳ ಸಮೂಹವಿದೆ. ಇಲ್ಲಿ ಇಲ್ಲದುದು ಬೇರೆ ಎಲ್ಲಿಯೂ ಇಲ್ಲ. ಜೇನು ಸುರಿವ, ಹಾಲು ಹರಿವ, ಸ್ವರ್ಗವೇ ಭೂಮಿಗೆ ಇಳಿದಿದೆ. ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದರಲ್ವ ಮಕ್ಕಳೇ ಇಲ್ಲಿ. ಮುಂದಿನ ಚರಣವನ್ನು ಗಮನಿಸೋಣ. ಜೈನರಾದ ಪೂಜ್ಯಪಾದ ಕೊಂಡ ಕುಂದವರಿಯರ, ಮಧ್ವಯತಿಯೇ ಬಸವಪತಿಯೇ ಮುಖ್ಯ ಮತಾಚಾರ್ಯರ, ಶರ್ವ ಪಂಪರನ್ನರ, ಲಕ್ಷ್ಮೀಪತಿ ಜನ್ನರ, ಷಡಕ್ಷರಿ ಮುದ್ದಣ್ಣರ, ಪುರಂದರವರೆಣ್ಯರ, ತಾಯೆ ನಿನ್ನ ಬಸಿರ ಹೊನ್ನ ಗನಿ ವಿದ್ಯಾರಣ್ಯರ. ತಾಯೇ, ನಿನ್ನ ಗರ್ಭದಲ್ಲಿ ಎಂಥೆಂಥ ಮಹಾಪುರುಷರು, ಶ್ರೇಷ್ಠರು, ಸಾಧು ಸಂತರು, ಕವಿಗಳು ಜನಿಸಿದ್ದಾರೆ. ಜೈನರಾದ ಪೂಜ್ಯಪಾದರು ಕೊಂಡ ಕುಂದವರಿಯರು ಕನ್ನಡ ನಾಡಿನಲ್ಲಿ ಜನಿಸಿ ಈ ಪ್ರದೇಶವನ್ನು ಪಾವನಗೊಳಿಸಿದ್ದಾರೆ. ಜೈನರಾದ ಪೂಜ್ಯಪಾದ ಕೊಂಡ ಕುಂದವರಿಯರು, ಮಧ್ವಾಚಾರ್ಯರು, ಬಸವಪತಿ ಬಸವಣ್ಣನವರು, ಜಗತ್ತಿನ ಸಾಹಿತ್ಯಕ್ಕೆ ಶ್ರೇಷ್ಠ ಕೊಡುಗೆಯನ್ನು ಕೊಟ್ಟಂಥವರು, ವಚನ ಸಾಹಿತ್ಯವನ್ನು ಕೊಟ್ಟಂಥವರು ಮಧ್ವಾಚಾರ್ಯರು, ಬಸವಣ್ಣನವರು ಜನಿಸಿದಂಥ ಶ್ರೇಷ್ಠವಾದ ನಾಡು ಈ ಕನ್ನಡ ನಾಡು. ಶರ್ವ ನೃಪತುಂಗ ಮಹಾರಾಜ, ಪಂಪ ಪಂಪಕವಿ, ಆದಿಕವಿ ಪಂಪ, ರನ್ನ ಕವಿಶ್ರೇಷ್ಠ ರನ್ನರು ಜನಿಸಿದಂಥ ಶ್ರೇಷ್ಠ ನಾಡು ಈ ಕನ್ನಡ ನಾಡು. ನಾವೆಲ್ಲ ಎಷ್ಟು ಭಾಗ್ಯವಂತರು, ಎಷ್ಟು ಪುಣ್ಯವಂತರು. ಇವರೆಲ್ಲರ ಶ್ರೇಷ್ಠ ಸಾಹಿತ್ಯವನ್ನು ಓದುವಂಥ ಅವಕಾಶ ನಮಗೆ ದೊರೆತಿದೆ. ಎಂತೆಂಥ ಮಹಾನ್ ಪುರುಷರಿಗೆ ತಾಯಿ ಕನ್ನಡಾಂಬೆ ನೀನು ಜನ್ಮ ನೀಡಿದೀಯಾ, ಅವರಿಗೆ ತಾಯಿಯಾಗಿದೆಯಾ ನೀನು, ಶ್ರೇಷ್ಠ ತಾಯಿ ನೀನು. ಲಕ್ಷ್ಮೀಪತಿ, ಲಕ್ಷ್ಮೀಶ ಕವಿ, ಕವಿ ಲಕ್ಷ್ಮೀಶ, ಜನ್ನ ಕವಿ ಜನಿಸಿದಂಥ ಸ್ಥಳ ಕನ್ನಡ ನಾಡು. ನೋಡಿ ಎಂತೆಂಥ ಶ್ರೇಷ್ಠ ಕವಿಗಳಿಗೆ ಕನ್ನಡಾಂಬೆ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ ಜನ್ಮವನ್ನು ನೀಡಿದ್ದಾಳೆ. ಷಡಕ್ಷರಿ, ಮುದ್ದಣ, ಪುರಂದರದಾಸರು, ಕನಕದಾಸರು ಎಂಥೆಂಥ ಶ್ರೇಷ್ಠ ಸಂತರು, ಕವಿಗಳು, ರಾಜ ಮಹಾರಾಜರು ಅವರೆಲ್ಲರೂ ಜನಿಸಿರುವಂಥ ಶ್ರೇಷ್ಠ ನಾಡು ನಮ್ಮ ಕನ್ನಡ ನಾಡು. ಕನ್ನಡಾಂಬೆ, ನೀನು ವಿದ್ಯಾರಣ್ಯರಂಥ ಶ್ರೇಷ್ಠ ಸಾಧು ಸಂತರಿಗೆ ಜನ್ಮವನ್ನು ನೀಡಿದೀಯ. ನಿನ್ನ ಗರ್ಭದಲ್ಲಿ ಈ ಎಲ್ಲ ಮಹಾನುಭಾವರು ಜನಿಸಿದ್ದಾರೆ. ಆ ವಿಷಯ ತಿಳ್ಕೊಳ್ಳೋದೇ ಒಂದು ಹೆಮ್ಮೆಯ ವಿಷಯ, ಸಂತೋಷದ ವಿಷಯ ಅಲ್ವಾ ಮಕ್ಕಳೇ?
ನೋಡಿ ಎಷ್ಟು ಚೆನ್ನಾಗಿ ವರ್ಣನೆಯನ್ನು ಮಾಡಿದ್ದಾರೆ. ಕನ್ನಡ ನಾಡನ್ನು, ಕನ್ನಡ ನಾಡಿನಲ್ಲಿ ಜನಿಸಿದಂಥ ಮಹಾತ್ಮರನ್ನು ಸ್ಮರಿಸಿದ್ದಾರೆ ಈ ಒಂದು ಚರಣದಲ್ಲಿ. ಕನ್ನಡ ನಾಡಿನ ಜೈನ ಮತಾಚಾರ್ಯರಾದ ಪೂಜ್ಯಪಾದರು ಕೊಂಡಕುಂದವರ್ಯರು, ದ್ವೈತ ಸಿದ್ಧಾಂತ ಪ್ರತಿಪಾದಿಸಿದ ಮಧ್ವಾಚಾರ್ಯರು, ಸಾಮಾಜಿಕ ಕ್ರಾಂತಿಯ ಹರಿಕಾರ ಬಸವಣ್ಣನವರು ಸಮಾಜ ಸುಧಾರಣೆಯನ್ನು ಮಾಡಿದ್ದಾರೆ. ಕನ್ನಡ ನಾಡಿನ ಕವಿಗಳಾದ ಆದಿ ಮಹಾಕವಿ ಪಂಪ, ಕವಿ ಚಕ್ರವರ್ತಿ ರನ್ನ, ಕವಿ ಚೂತವನ ಚೈತ್ರನಾದ ಲಕ್ಷ್ಮೀಶ, ಕವಿರತ್ನ ಜನ್ನ, ಷಡಕ್ಷರಿ ಮುದ್ದಣ ಮೊದಲಾದವರು ಮಹಾಕಾವ್ಯಗಳನ್ನು ರಚಿಸಿದ್ದಾರೆ. ದಾಸಶ್ರೇಷ್ಠರಾದ ಪುರಂದರದಾಸರು ಮೊದಲಾದವರು ಭಕ್ತಿ ಪ್ರಧಾನ ಕೀರ್ತನೆಗಳನ್ನು ರಚಿಸಿದ್ದಾರೆ. ಹೀಗೆ ಕನ್ನಡದ ಈ ಶ್ರೇಷ್ಠ ಕವಿಗಳು ಕನ್ನಡ ತಾಯಿಯ ಬಸಿರ ಹೊನ್ನ ಗನಿ ಆಗಿದ್ದಾರೆ ಅಂತ ಎಂ ಗೋವಿಂದಪ್ಪಯ್ಯವರು ಕೊಂಡಾಡಿದ್ದಾರೆ ತಾಯಿಯ ಕೀರ್ತಿಯನ್ನು. ಮುಂದಿನ ಚರಣವನ್ನು ನೋಡೋಣ. ನಮ್ಮ ಕನ್ನಡ ನಾಡು ಎಂಥ ಸ್ಥಳಗಳಿಗೆ ಪ್ರಸಿದ್ಧವಾಗಿದೆ ಅಂತ. ಹಳೆಯ ಬೀಡ ಬೇಲನಾಡ ಮಾಡ ಮೆನಿತೊ ಸುಂದರಂ, ಬಿಳಿಯ ಕೊಳದ ಕಾರಕಳದ ನಿಡುಕರೆನಿತೊ ಬಂಧುರಂ, ಇಲ್ಲಿಲ್ಲದ ಶಿಲ್ಪ ಮಿಲ್ಲ ನಿನ್ನ ಕಲ್ಲೆ ನುಡಿಯುವುದಲ್ಲ, ಹಿಂಗತೆ ಇನಿವಾಲ ಸೊಲ್ಲ ನೆಮ್ಮ ತೃಷೆಗೆ ದಕ್ಕಿಸು, ಹೊಸತು ಕಿನ್ನರಿಯಲ್ಲಿ ನಿನ್ನ ಹಳೆಯ ಹಾಡ ನುಕ್ಕಿಸು. ಎಷ್ಟು ಸೊಗಸಾಗಿ ಲಯಬದ್ಧವಾಗಿ ಪ್ರಾಸಬದ್ಧವಾಗಿ ಬರೆದಿದ್ದಾರೆ ನೋಡಿ. ಸುಂದರಂ ಬಂಧುರಂ ಅಲ್ವಾ. ಹಳೆಯ ಬೀಡು ಅಂತ ಕರಿತೀವಿ. ಈ ಶಿಲ್ಪಕಲೆಯ ಸೌಂದರ್ಯ ನೋಡಿ ಎಷ್ಟು ಸೊಗಸಾಗಿದೆ. ಹಳೆ ಬೀಡು ಅದನ್ನು ನೋಡೋದೇ ಒಂದು ಆನಂದ ಅಲ್ವಾ ಮಕ್ಕಳೇ. ನೀವೆಲ್ಲ ಇಲ್ಲಿಗೆ ಪ್ರವಾಸ ಹೋಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಳೆ ಬೀಡು. ಇನ್ನು ಬೇಲನಾಡು ಅಂದರೆ ಬೇಲೂರು, ಅದು ಕೂಡ ಅಲ್ಲೇ ಹತ್ತಿರ ಇರುವಂಥದ್ದು. ಹಳೆ ಬೀಡಿಗೆ ಹೋದವರು ಬೇಲೂರಿಗೂ ಹೋಗ್ತಾರೆ. ನೋಡಿ ಆ ಶಿಲ್ಪಕಲೆಯ ಸೌಂದರ್ಯವನ್ನು ನೋಡಿ ಎಷ್ಟು ಸೊಗಸಾಗಿದೆ, ಎಷ್ಟು ಅಚ್ಚುಕಟ್ಟಾಗಿ ಅದನ್ನು ಕೆತ್ತಿದ್ದಾರೆ. ಇನ್ನು ಬಿಳಿಯ ಕೊಳ ಅಂದರೆ ಬೆಳಗೊಳ, ಶ್ರವಣ ಬೆಳಗೊಳ, ಬಾಹುಬಲಿಯ ಆ ದಿವ್ಯ ಮೂರ್ತಿ ಇರುವಂಥ ಸ್ಥಳ ಶ್ರವಣ ಬೆಳಗೊಳ. ಕನ್ನಡ ನಾಡಿನಲ್ಲಿ ಎಂತೆಂಥ ತೀರ್ಥಕ್ಷೇತ್ರಗಳಿವೆ, ಪುಣ್ಯಕ್ಷೇತ್ರಗಳಿವೆ. ಕಾರಕಳ ಅಂದರೆ ಕಾರ್ಕಳದಲ್ಲೂ ಕೂಡ ನೋಡಿ ಎಷ್ಟು ಬಾಹುಬಲಿಯ ಭವ್ಯ ಮೂರ್ತಿ, ಸುಂದರವಾದಂಥ ಮೂರ್ತಿ ಇದೆ. ಕನ್ನಡ ನಾಡಿನಲ್ಲಿ ಎಂತೆಂಥ ಶ್ರೇಷ್ಠ ಶಿಲ್ಪಕಲಾ ಸೌಂದರ್ಯಗಳಿದೆ. ಹಂಪೆ ನೋಡಿ, ಕಲ್ಲಿನ ರಥ, ಹಂಪೆಯ ಕಲ್ಲಿನ ರಥ. ಐಹೊಳೆ, ಬಾದಾಮಿ, ಪಟ್ಟದಕಲ್ಲು ಇವೆಲ್ಲವೂ ಆ ಶಿಲ್ಪಕಲೆಗೆ ಹೇಳಿ ಮಾಡಿಸಿದ ಸ್ಥಳ. ಎಂತೆಂಥ ಶ್ರೇಷ್ಠ ಶಿಲ್ಪಿಗಳು ನಮ್ಮಲ್ಲಿದ್ದರು ಅನ್ನೋದು ಇದರಿಂದ ಅರ್ಥ ಆಗುತ್ತೆ ಅಲ್ವಾ ಮಕ್ಕಳೇ. ಇದನ್ನೆಲ್ಲ ವರ್ಣನೆ ಮಾಡಿದ್ದಾರೆ ಗೋವಿಂದಪ್ಪಯ್ಯವರು. ಹಳೆಯ ಬೀಡು ಬೇಲೂರಿನ ಶಿಲ್ಪಕಲಾ ಸೌಂದರ್ಯ ಜಗದ್ವಿಖ್ಯಾತವಾದುದು. ಶ್ರವಣ ಬೆಳಗೊಳದ ಕಾರ್ಕಳದ ಬಾಹುಬಲಿಯ ಮೂರ್ತಿಗಳು ಸುಂದರವಾಗಿವೆ. ಕನ್ನಡ ನಾಡಿನಲ್ಲಿ ಇರುವ ಆ ಶಿಲ್ಪಕಲಾ ಸೌಂದರ್ಯ ಬೇರೆಲ್ಲೂ ಇಲ್ಲ. ಇಲ್ಲಿ ಕಲ್ಲುಗಳಲ್ಲೂ ಕನ್ನಡ ನಾಡಿನ ಇತಿಹಾಸದ ಹಿನ್ನೆಲೆಯ ಕಥೆಯನ್ನು ಸವಿಯಾದ ಹಾಲಿನಂತಿರುವ ಮಾತುಗಳಿಂದ ವರ್ಣಿಸುತ್ತವೆ. ಎಷ್ಟು ಚೆನ್ನಾಗಿ ವರ್ಣಿಸಿದಾರಲ್ವ. ಇದನ್ನು ಮಕ್ಕಳು ಅಭ್ಯಾಸ ಮಾಡಬೇಕು. ದೇಶ ಸುತ್ತಬೇಕು, ಕೋಶ ಓದಬೇಕು, ಆ ಮೂಲಕ ಜ್ಞಾನವನ್ನು ಸಂಗ್ರಹಿಸ್ಕೋಬೇಕು. ಕನ್ನಡ ನಾಡಿನ ಬಗ್ಗೆ ಅಭಿಮಾನ ಮೂಡಬೇಕಾದ್ರೆ ಈ ಎಲ್ಲ ಪ್ರೇಕ್ಷಣೀಯ ಸ್ಥಳಗಳನ್ನು, ತೀರ್ಥ ಸ್ಥಳಗಳನ್ನು, ನೋಡುವಂಥ ಸ್ಥಳಗಳನ್ನು ಹೋಗಿ ನೋಡಬೇಕು. ಆಗ ನಮ್ಮ ಕನ್ನಡ ನಾಡಿನ ಬಗ್ಗೆ ಇನ್ನೂ ಹೆಮ್ಮೆ ಹೆಚ್ಚಾಗುತ್ತೆ, ಅಭಿಮಾನ ಮೂಡುತ್ತೆ ಅಲ್ವಾ ಮಕ್ಕಳೇ. ಮುಂದಿನ ಚರಣವನ್ನು ನೋಡೋಣ. ತನ್ನ ಮರೆಯ ಕಂಪನರಿಯದನೆ ಹೊರಗೆ ಹುಡುಕುವ ಮೃಗದ ಸೇಡು ನಮ್ಮ ಪಾಡು ಪರರ ನುಡಿಗೆ ಮಿಡುಕುವ ಕನ್ನಡ ಕಸ್ತೂರಿಯನ್ನ ಹೊಸತು ಸಿರಿಂ ತೀಡದನ್ನ ಸುರಭಿಯಲ್ಲಿ ನೀನದನ್ನ ನವಶಕ್ತಿಯನ್ನೆಬ್ಬಿಸು ಹೊಸ ಸುಗಂಧ ದೊಸಗೆಯಿಂದ ಜಗದಿ ಹೆಸರ ಹಬ್ಬಿಸು. ಎಷ್ಟು ಸೊಗಸಾಗಿ ಪದ್ಯವನ್ನು ಬರೆದಿದ್ದಾರೆ ಅಂದರೆ ಮತ್ತೆ ಮತ್ತೆ ಆ ಪದಗಳನ್ನು ಉಚ್ಚರಿಸಬೇಕು.
ಪುನರಾವರ್ತನೆ ಮಾಡಬೇಕು ಅಂತ ಅನಿಸುತ್ತೆ. ಕನ್ನಡಿಗರಾದಂಥ ನಾವು ಎಷ್ಟು ಅದೃಷ್ಟವಂತರು. ಆದರೆ ಅನೇಕರಿಗೆ ಇದು ಗೊತ್ತೇ ಇಲ್ಲ, ಇದರ ಬಗ್ಗೆ ಆ ಹೆಮ್ಮೆಯೇ ಇಲ್ಲ. ಕನ್ನಡಿಗರು ಕನ್ನಡದಲ್ಲಿರುವ ಕಂಪನ್ನು ಅರಿಯದೆ ಬೇರೆ ಭಾಷೆಗಾಗಿ ಆಸೆ ಪಡುತ್ತಿದ್ದಾರೆ. ಎಂಥ ವಿಪರ್ಯಾಸ ನೋಡಿ. ಶ್ರೇಷ್ಠ ಭಾಷೆಯಾದಂಥ ಕನ್ನಡವನ್ನು ಬಿಟ್ಟು ಬೇರೆ ಭಾಷೆಗಾಗಿ ಆಸೆ ಪಡುತ್ತಿದ್ದಾರೆ. ಹಾಗಂತ ಬೇರೆ ಭಾಷೆಯನ್ನು ಕಲಿಬಾರ್ದು ಅಂತಲ್ಲ. ಎಂ ಗೋವಿಂದ ಪೈ ಅವರಿಗೆ 18 ಭಾಷೆಗಳು ಬರ್ತಾ ಇತ್ತು. ಆದರೆ ಕನ್ನಡಕ್ಕೆ ಮೊದಲ ಆದ್ಯತೆಯನ್ನು ನೀಡಿದ್ರವರು. ಕನ್ನಡಿಗರು ಕನ್ನಡದಲ್ಲಿರುವ ಕಂಪನ್ನು ಅರಿಯದೆ ಬೇರೆ ಭಾಷೆಗಾಗಿ ಆಸೆ ಪಡುತ್ತಿದ್ದಾರೆ. ಆದ್ದರಿಂದ ಕವಿ ಕನ್ನಡಾಂಬೆಯೇ ಕನ್ನಡ ಕಸ್ತೂರಿಯನ್ನು ಹೊಸ ಮಾತಿನಿಂದ ತೀಡಿ ಅದರಲ್ಲಿರುವ ಪರಿಮಳವನ್ನು ಹೊರತೆಗೆದು ಕಾಮಧೇನುವಿನ ಮೈಯಲ್ಲಿ ಹೊಮ್ಮಿದ ಶಕ್ತಿಯಂತೆ ಕನ್ನಡಿಗರಲ್ಲಿ ಹೊಸ ಶಕ್ತಿಯನ್ನು ತುಂಬು. ಹೊಸ ಪರಿಮಳದ ನುಡಿಗಳಿಂದ ಇಡೀ ಜಗತ್ತಿನಲ್ಲಿ ನಿನ್ನ ಹೆಸರನ್ನು ಹಬ್ಬಿಸಬೇಕು ಎಂದು ಆಶಿಸಿದ್ದಾರೆ. ತಾಯಿ, ಆ ನಿನ್ನ ಮಾತಿನ ಮಹಿಮೆ, ಭಾಷೆಯ ಮಹಿಮೆ ಇನ್ನೂ ಅನೇಕ ಕನ್ನಡಿಗರಿಗೆ ಗೊತ್ತಾಗಿಲ್ಲ. ಅದನ್ನು ಪಸಿರಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ಅಂತ ಹೇಳಿದ್ದಾರೆ. ನಮ್ಮೆದೆಯಂ ತಾಯೆ ಬಲಿಸು, ಎಲ್ಲರ ಬಾಯಲ್ಲಿ ನೆಲೆಸು, ನಮ್ಮ ಮನಮನೊಂದೆ ಕಲಸು, ಇದನೊಂದನೆ ಕೋರುವೆ, ನಿನ್ನ ಮೂರ್ತಿ ಜಗತ್ಕೀರ್ತಿ ಎಂದಿಗೆ ಮಗೆ ತೋರುವೆ. ಏನು ಹೇಳ್ತಾ ಇದ್ದಾರೆ ಕವಿ ಇಲ್ಲಿ? ಅಮ್ಮ, ನಮ್ಮ ಎದೆಯನ್ನು ಗಟ್ಟಿಗೊಳಿಸು, ಎಲ್ಲರ ಬಾಯಲ್ಲಿ ನೀನು ನೆಲೆಸಿ ನಮ್ಮೆಲ್ಲರ ಮನಸ್ಸುಗಳನ್ನು ಒಂದುಗೂಡಿಸು, ಇದನ್ನೊಂದನ್ನೇ ಕೋರ್ತೀವಿ. ನಿನ್ನ ಮೂರ್ತಿ ಜಗತ್ತಿನ ಎಲ್ಲ ಕಡೆ ಕೀರ್ತಿ ಗಳಿಸುವಂತೆ ಯಾವಾಗ ನಮಗೆ ತೋರುವೆ ಅಂತ ಕವಿ ತಾಯಿ ಕನ್ನಡಾಂಬೆಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಎಲ್ರಿಗೂ ಅರ್ಥ ಆಯ್ತಾ ಮಕ್ಕಳೇ? ಇನ್ನು ಗೃಹ ಪಾಠ ಇಷ್ಟೊತ್ತು ಏನು ತಾವು ತಿಳ್ಕೊಂಡ್ರೆ ಅದರ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನು ಕೊಡ್ತೀನಿ. ಎಲ್ಲ ಬರ್ಕೊಳ್ತೀರಾ? ಜಾಣ ಮಕ್ಕಳು ಇದನ್ನು ಬರೆದು, ಈ ಪ್ರಶ್ನೆಗಳನ್ನು ಬರ್ಕೊಂಡು ಇದಕ್ಕೆ ಉತ್ತರವನ್ನು ಬರೆದು ನಿಮ್ಮ ಗುರುಗಳಿಗೆ ತೋರಿಸಿ ಅವರ ಸಹಿಯನ್ನು ಪಡ್ಕೋಬೇಕು. ಬರ್ಕೊಳ್ಳಿ ಪ್ರಶ್ನೆ. ನಮ್ಮನ್ನು ಆಳುವವಳು ಯಾರು? ಎರಡನೇದು, ಲತೆ ಯಾವುದನ್ನೆಲ್ಲ ನೀಡುತ್ತದೆ? ಬರ್ಕೊಂಡ್ರಾ? ಮೂರನೇ ಪ್ರಶ್ನೆ, ಕನ್ನಡ ತಾಯಿಯ ಬಸಿರ ಹೊನ್ನಗನಿ ಯಾರು? ಬರ್ಕೊಂಡ್ರಾ? ಕನ್ನಡ ನಾಡಿನ ಪ್ರಕೃತಿ ವೈಶಿಷ್ಟ್ಯವೇನು? ಈಗ ತಾನೇ ನೋಡಿದ್ರಲ್ವಾ ಎಷ್ಟು ವೈವಿಧ್ಯಮಯವಾದಂಥ ವಿಶಿಷ್ಟವಾದಂಥ ಒಂದು ಪ್ರಕೃತಿ ಸೌಂದರ್ಯ ನಮ್ಮ ನಾಡಿನಲ್ಲಿದೆ. ಕನ್ನಡ ನಾಡಿನ ಪ್ರಕೃತಿ ವೈಶಿಷ್ಟ್ಯವೇನು? ಕನ್ನಡದ ಕವಿ ಶ್ರೇಷ್ಠರ ಹಿರಿಮೆಯೇನು? ಬರ್ಕೊಂಡ್ರಾ? ಎಂ ಗೋವಿಂದ ಪೈ ಅವರ ಪರಿಚಯ ಮಾಡಿಕೊಡಿ. ಎಲ್ಲ ಬರ್ಕೊಂಡ್ರ ಮಕ್ಕಳೇ? ಜಾಣ ಮಕ್ಕಳು, ನಿಮ್ಮ ಉತ್ತರವನ್ನು ನಿಮ್ಮ ಗುರುಗಳಿಗೆ ತೋರಿಸಿ ಸಹಿಯನ್ನು ಪಡ್ಕೊಳ್ತೀರಾ? ಪ್ರೀತಿಯ ಮಕ್ಕಳೇ, ಸಹ್ಯಾದ್ರಿಯ ಸಾಲು ಶಿಖರ ಸತ್ವಶೀಲ ಕನ್ನಡ, ಉಕ್ಕೇರುವ ಸಾಗರದಲೆ ಉದ್ಘೋಷವೇ ಕನ್ನಡ, ಜೋಗದ ಜಲ ತ್ಯಾಗದ ನೆಲ ಯೋಗದ ಬಲ ಕನ್ನಡ, ಸಿರಿಗನ್ನಡ ಸವಿಗನ್ನಡ ಕಸ್ತೂರಿ ಕನ್ನಡ. ಕಸ್ತೂರಿ ಕಂದಮ್ಮಗಳೇ, ತಮಗೆಲ್ರಿಗೂ ಶುಭ ಆಗಲಿ. ನಮಸ್ಕಾರ.